ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಅಂದ್ರೆ ಒಂದು ಕ್ರೇಜ್ ಆಯ್ತಾ. ಯಾವಾಗ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್? ತುಂಬಾ ಜನ ಹೇಳ್ತಾರೆ ಬಿಗ್ ಬಾಸ್ ಟೈಮ್ ಪಾಸ್ ಶೋ, ಅದರಿಂದ ಏನು ಉಪಯೋಗ ಇದೆ, ಬಿಗ್ ಬಾಸ್ ಇಂದ ಏನು ಉಪಯೋಗ ಇಲ್ಲ ಅಂತೆ. ಆದ್ರೆ ನಿಮಗೆ ಗೊತ್ತಿಲ್ಲದಂತ ಒಂದು ವಿಷಯ ಹೇಳ್ತೀನಿ ನೋಡಿ. ಬಿಗ್ ಬಾಸ್ ಅನ್ನು ಆಯ್ತಾ ನಿರ್ಮಾಣ ಮಾಡುವಂತಹ ಎಂಡಮಾಲ್ ಕಂಪ್ನಿ ಏನಿದೆ ಆಯ್ತಾ, ಸಾವಿರಾರು ಕೋಟಿಯನ್ನು ಗಳಿಸುತ್ತೆ ಈ ಬಿಗ್ ಬಾಸ್ ನಿಂದ. ಯಾರು ಏನೇ ಅನ್ಕೊಳ್ಳಿ, ಆದ್ರೆ ಬಿಗ್ ಬಾಸ್ ತುಂಬಾನೇ ಪ್ರಾಫಿಟ್ ತಂದು ಕೊಡುತ್ತೆ ಆಯ್ತಾ ಬಿಗ್ ಬಾಸ್ ನ ನಿರ್ಮಾಣ ಮಾಡುವಂತಹ ಎಂಡಮಾಲ್ ಕಂಪ್ನಿಗೆ. ಓಕೆ, ಬಿಗ್ ಬಾಸ್ ಬಗ್ಗೆ ಏನ್ ಮಾತನಾಡ್ತಿದೀನಿ ಅನ್ಕೊಂತ ಇದ್ದೀರಾ? ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಕನ್ನಡ ಸೀಸನ್ 12 ವೆರಿ ಸೂನ್ ಅಂದ್ರೆ ನಿನ್ನ 100 ದಿನದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಈಸಲಿ ಬಿಗ್ ಬಾಸ್ ತುಂಬಾನೇ ಆಯ್ತಾ ಅರ್ಲಿಯಾಗಿ ಅಂದ್ರೆ ತುಂಬಾ ಬೇಗ ಸ್ಟಾರ್ಟ್ ಆಗ್ತಾ ಇದೆ. ಅದು ನಿಮ್ಮೆಲ್ಲರಿಗೂ ಆಯ್ತಾ ಗೊತ್ತಿರೋ ವಿಷಯನೇ. ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಬಂದ್ಬಿಟ್ಟು 120 ದಿನಗಳಿತ್ತು ಆಯ್ತಾ. 120 ದಿನಗಳು ಇದ್ದಿದ್ರಿಂದ ಮುಗ್ದಿತ್ತು ಸ್ವಲ್ಪ ಲೇಟ್ ಆಯ್ತು ಆಯ್ತಾ. ಮುಗ್ದಿದ್ದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಆಗಸ್ಟ್ ಎಂಡ್ ಅಲ್ಲಿ ಆಯ್ತಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ ಎಂಡ್ ಅಲ್ಲಿ ಆಯ್ತಾ ಆಲ್ಮೋಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕಾರಣ ಇಷ್ಟೇನೆ, ಬಿಗ್ ಬಾಸ್ ತೆಲುಗು ಸೀಸನ್ 9 ಬಂದ್ಬಿಟ್ಟು ಆಗಸ್ಟ್ 2nd ವೀಕು ಆಯ್ತಾ ಅದು ಸ್ಟಾರ್ಟ್ ಆಗೋದ್ರಿಂದ ಯಾವಾಗ್ಲೂ ಅಷ್ಟೇ ತೆಲುಗು ಬಿಗ್ ಬಾಸಿಗೂ ಮತ್ತು ಕನ್ನಡ ಬಿಗ್ ಬಾಸಿಗೂ ಆಯ್ತಾ 1 ವೀಕ್ 2 ವೀಕ್ ಅಷ್ಟೇನೆ ಒಂದು ಡಿಫ್ರೆನ್ಸ್ ಇರೋದ್ರಿಂದ ಈ ಸರಿ ಬಿಗ್ ಬಾಸ್ ಕೂಡ ಆಯ್ತಾ ವೆರಿ ಸೂನ್ ಅಂದ್ರೆ ಒಂದು 110 ದಿನಗಳಲ್ಲಿ ನಮ್ಮ ಮುಂದೆ ಬರುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಈಗ ಬಿಗ್ ಬಾಸ್ 12 ಬಗ್ಗೆ ನಿಮ್ಗೊಂದು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರು, ಮೇಡಮ್ ಬಿಗ್ ಬಾಸ್ 12 ನ ಆಯ್ತಾ ಯಾರು ನಡೆಸ್ಕೊಡ್ತಾರೆ? ಹಾಗಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಸುದೀಪ್ ಸರ್ ಅವರು ನಡೆಸ್ಕೊಡಲ್ವಾ? ಹಾಗಾದ್ರೆ ಸುದೀಪ್ ಸರ್ ಅವರು ಏನು ಟ್ವೀಟ್ ಮಾಡಿದ್ರಲ್ವಾ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆ ಟೈಮ್ ಅಲ್ಲಿ ನಮ್ಮ ಸುದೀಪ್ ಸರ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ನನ್ನ ಕೊನೆಯ ಸೀಸನ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಬಂದ್ಬಿಟ್ಟು ನನ್ನ ಕೊನೆಯ ಸೀಸನ್, ಮತ್ತೆ ನನಗೂ ಬಿಗ್ ಬಾಸ್ ಯಾವುದೇ ಸಂಬಂಧ ಇರಲ್ಲ, ನಾನು ಇದು ಲಾಸ್ಟ್ ಸೀಸನ್, ನಾನು ಮತ್ತೆ ಬಿಗ್ ಬಾಸ್ ನ ಮಾಡಲ್ಲ ಅನ್ನೋದನ್ನ ಒಂದು ಟ್ವೀಟ್ ಮಾಡ್ತಾರೆ ನಮ್ಮ ಸುದೀಪ್ ಸರ್ ಅವರು. ಸರಿ, ಆಗ ಎಲ್ಲರೂ ಕೂಡ ಅಂದ್ರೆ ಹಳೆಯ ಕಂಟೆಸ್ಟೆಂಟ್ ಇರ್ಬೋದು, ತುಂಬಾ ಜನ ಮಾತನಾಡ್ತಾರೆ ಅದ್ರ ಬಗ್ಗೆ ನ್ಯೂಸ್ ಚಾನೆಲ್ಗಳಲ್ಲಿ. ತುಂಬಾನೇ ಬೇಜಾರಿದೆ, ಸುದೀಪ್ ಸರ್ ಅವರು ಇರ್ಬೇಕು, ಬಿಗ್ ಬಾಸ್ ಅಂದ್ರೇನೆ ಸುದೀಪ್ ಸರ್ ಅವರು. ಯಾಕಂದ್ರೆ ಬಿಗ್ ಬಾಸಿಗೂ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇರುವ ನಂಟೇನಿದೆ ಅದು 1 ವರ್ಷದಲ್ಲ 2 ವರ್ಷದಲ್ಲ ಸತತ 11 ವರ್ಷಗಳ ನಂಟು ನಮ್ಮ ಸುದೀಪ್ ಸರ್ ಅವರಿಗಿದೆ. ಹಾಗಾಗಿ ಎಲ್ಲರೂ ಕೂಡ ಬೇಜಾರು ಅಂದ್ರೆ ಒಂದು ಬೇಜಾರಿಂದಾನೆ ಮಾತನಾಡಿದ್ರು. ಅಂದ್ರೆ ತುಂಬಾನೇ ಅಂದ್ರೆ ಬೇಜಾರು ಅನ್ನೋದಕ್ಕಿಂತನೂ ಇಲ್ಲಲ್ಲ ನಮ್ಮ ಸುದೀಪ್ ಸರ್ ಅವರು ಇರ್ಬೇಕಲ್ಲ ಬಿಗ್ ಬಾಸಿಗೆ ಅಂದವರೇ ತುಂಬಾ ಜನ. ಓಕೆ, ಸುದೀಪ್ ಸರ್ ಅವರು ಬಿಗ್ ಬಾಸ್ ನಡೆಸ್ಕೊಡ್ತಿಲ್ವಲ್ಲ, ಓಕೆ ಇನ್ಯಾರು ಬರ್ತಾರೆ, ಈ ರೀತಿ ಯಾರು ಮಾತನಾಡ್ಲಿಲ್ಲ. ಎಲ್ಲರೂ ವ್ಯಕ್ತಪಡಿಸಿದ ಒಂದು ಅಭಿಪ್ರಾಯ ಏನು ಅಂತಂದ್ರೆ, ಇಲ್ಲ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಅವರು ಇನ್ನೂ ಆಯ್ತಾ 10 ಸೀಸನ್ ನಡೆದ್ರು ಕೂಡ ಆಯ್ತಾ ಸುದೀಪ್ ಸರ್ ಅವರೇ ಇರಬೇಕು. ಯಾಕೆಂದ್ರೆ 11 ಸೀಸನ್ಗಳನ್ನ ತುಂಬಾ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಬಂದಿದ್ದಾರೆ ಸುದೀಪ್ ಸರ್ ಅವರು. ಹಾಗಾಗಿ ಸುದೀಪ್ ಸರ್ ಅವರು ಖಂಡಿತವಾಗ್ಲೂ ಅವರು ಬಿಗ್ ಬಾಸ್ ನಡೆಸ್ಕೊಡ್ಬೇಕು, ಅದು ನಮ್ಮ ಆಸೆ ಅನ್ನೋದನ್ನ ಹಳೆ ಕಂಟೆಸ್ಟೆಂಟ್ಗಳು ವ್ಯಕ್ತಪಡಿಸಿದ್ರು. ಅದು ಅನುಪಮ ಗೌಡ ಆಗಿರ್ಬೋದು, ಕಾರ್ತಿಕ್ ಮಹೇಶ್ವರ್ ಆಗಿರ್ಬೋದು, ನಮ್ರತಾ ಗೌಡ ಆಗಿರ್ಬೋದು, ನಮ್ಮ ಸಂಗೀತ ಶೃಂಗೇರಿ ಅವರಾಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ತುಂಬಾ ಜನ ಆಯ್ತಾ ಅವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಈಗ ಯಾಕೆ ಇದ್ರ ಬಗ್ಗೆ ಮಾತನಾಡ್ತಿದ್ದೀನಿ ಅಂದ್ರೆ, ನನಗೆ ಬಂದಿರುವ ಅಪ್ಡೇಟ್ ಪ್ರಕಾರವಾಗಿ ಸುದೀಪ್ ಸರ್ ಅವರಿಗೂ ಕಲರ್ಸ್ ಕನ್ನಡ ವಾಹಿನಿಗೂ ಆಯ್ತಾ ಒಂದು 12 ವರ್ಷಗಳ ಒಂದು ಅಗ್ರಿಮೆಂಟ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವ ಪ್ರಕಾರವಾಗಿ ಏನು ಎಂಡಮಾಲ್ ಕಂಪ್ನಿ ಏನಿದೆ, ಕಲರ್ಸ್ ಕನ್ನಡ ವಾಹಿನಿ ಮತ್ತು ಸುದೀಪ್ ಸರ್ ಅವರ ಹೋಸ್ಟಿಂಗ್ ಅಲ್ಲಿ 12 ಸೀಸನ್ಗಳ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಖಂಡಿತವಾಗೂ ಈಗ ಆಯ್ತಾ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆಯ್ತಾ ಅದೊಂದು ಬಂದಿದೆ. ಅಂದ್ರೆ ಸುದೀಪ್ ಸರ್ ಅವರಿಗೂ ಕಲರ್ಸ್ ಕನ್ನಡ ವಾಹಿನಿಗೂ ಒಂದು 12 ವರ್ಷಗಳ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನೋದು. ಅಂದ್ರೆ ಎಂಡಮಾಲ್ ಕಂಪ್ನಿ ಬಂದ್ಬಿಟ್ಟು 12 ವರ್ಷ ಅಗ್ರಿಮೆಂಟ್ ಮಾಡಿದೆ ಅಂದ್ರೆ ಸುದೀಪ್ ಸರ್ ಅವರು ಇನ್ನೂ ಒಂದು ಸೀಸನ್ ನಡೆಸ್ಕೊಡ್ಬೇಕು ಅನ್ನೋದು ಒಂದು ಅಗ್ರಿಮೆಂಟ್ ಅಲ್ಲಿ ಇದೆ ಅಂತಂದ್ರೆ, ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ಶೋನ 12 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತದೆ. ಅಂದ್ರೆ 12 ಸೀಸನ್ಗಳನ್ನ ನಮ್ಮ ಚಾನಲ್ ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಾವು ಪ್ರಸಾರ ಮಾಡ್ತೀವಿ ಅಂತೇಳಿ ಕಲರ್ಸ್ ಕನ್ನಡ ವಾಹಿನಿಯವರು ಎಂಡಮಾಲ್ ಕಂಪ್ನಿ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ. ಹಾಗಾಗಿ ಈಗ ಬರೀ 11 ಸೀಸನ್ ಮುಗಿದಿರೋದ್ರಿಂದ ಇನ್ನು 1 ಸೀಸನ್ ಬಾಕಿ ಇದೆ. ಹಾಗಾಗಿ ನಮ್ಮ ಸುದೀಪ್ ಸರ್ ಅವರಿಗೂ ಕೂಡ ಏನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ ಅದನ್ನು ನಡೆಸ್ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಸುದೀಪ್ ಸರ್ ಅವರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಏನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೆ ಅದನ್ನು ಅವ್ರು ಹೋಸ್ಟ್ ಮಾಡಲೇಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಇಷ್ಟೇನೆ, ಒಂದು ಸರಿ ಅಗ್ರಿಮೆಂಟ್ ಆದಾಗ ಅದರಿಂದ ನಾವು ಹೊರಗಡೆ ಬರೋಕ್ಕಾಗಲ್ಲ. ಯಾಕೆಂದ್ರೆ ಅದಕ್ಕೆ ನಾವು ತುಂಬಾನೇ ದಂಡ ಕಟ್ಟಬೇಕಾಗುತ್ತೆ. ಯಾಕೆಂದ್ರೆ ಅಗ್ರಿಮೆಂಟ್ ಆದ್ಮೇಲೆ ನಾವು ಹೊರಗಡೆ ಬಂದ್ರೆ ಆ ಒಂದು ಸೀಸನ್ನಿನ ಆಯ್ತಾ ಅಷ್ಟು ರೆಮ್ಯುನರೇಷನ್ ನಾವು
ನಾವು ವಾಪಸ್ ಕೊಡಬೇಕಾಗುತ್ತೆ. ತುಂಬಾ ಅದು ಒಂಥರ ಪ್ರಾಬ್ಲಮ್, ಅದು ತುಂಬಾ ಅಂತ ನಾವೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ಆಯ್ತಾ ನನಗೆ ಬಂದಿರುವ ಮಾಹಿತಿಯ ಪ್ರಕಾರವಾಗಿ ಎಣ್ಣಮಲ್ ಕಂಪ್ನಿಯವರು ನಮ್ಮ ಸುದೀಪ್ ಸರ್ ಅವರಿಗೆ ಆಯ್ತಾ ಒಂದು ಷರತ್ತನ್ನು ಕೂಡ ಹಾಕಿದಾರಂತ. ಅಂದ್ರೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನೀವು ನಡೆಸ್ಕೊಡ್ಲೇಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ನಮ್ಮ ಸುದೀಪ್ ಸರ್ ಅವರು ಕೂಡ ಓಕೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಾನು ಹೇಳಿದ್ರಂತೆ. ಈಗ ನನಗೆ ಗೊತ್ತಾಗಿರುವ ವಿಷಯ ಏನು ಅಂತಂದ್ರೆ ಕಲರ್ಸ್ ಕನ್ನಡ ವಾಹಿನಿ ಆಗಿರ್ಬೋದು, ಸುದೀಪ್ ಸರ್ ಅವರಾಗಿರ್ಬೋದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಯ್ತಾ ಅವ್ರು ನಿಜವಾಗ್ಲೂ ನಡೆಸ್ಕೊಡ್ಬೇಕಾಗಿದ್ದೆ ಅನ್ನೋದು ಗೊತ್ತಾಗ್ತಿದೆ. ಯಾಕೆಂತಂದ್ರೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಏನು 12 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು, ಅದೇ ರೀತಿ ನಮ್ಮ ಸುದೀಪ್ ಸರ್ ಅವರಿಗೂ ಒಂದು 12 ಸೀಸನ್ ಅಗ್ರಿಮೆಂಟ್ ಆಗಿತ್ತು. ಹಾಗಾಗಿ ಆಯ್ತಾ ಅವರು ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ನಡೆಸ್ಕೊಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಎಂಡ್ ಆಫ್ ದಿ ಡೇ ನನಗೆ ಖುಷಿ ತಂದಿರೋ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ನಡೆಸ್ಕೊಟ್ಟಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ನಾನು ಹೇಳ್ತಾ ಇದ್ದೀನಲ್ಲ, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲ್. ಯಾಕೆಂದ್ರೆ ನಮ್ಮ ಸುದೀಪ್ ಸರ್ ಅವರ ಜಾಗದಲ್ಲಿ ಬೇರೆಯವ್ರನ್ನ ನಮಗೆ ಕಲ್ಪಿಸ್ಕೊಳಕ್ಕೂ ಆಗಲ್ಲ. ಯಾಕೆಂದ್ರೆ ಬಿಗ್ ಬಾಸ್ ಅಂತಂದ್ರೆ ಸುದೀಪ್ ಸರ್ ಅವರು. ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸುದೀಪ್ ಸರ್ ಅವರು ಆಯ್ತಾ 90% ನಡೆಸಿಕೊಡುವಂತಹ ಒಂದು ಆಯ್ತಾ ವಿಷಯ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅಂದ್ರೆ ನಮ್ಮ ಸುದೀಪ್ ಸರ್ ಅವರು 90% ಆಯ್ತಾ ಬಿಗ್ ಬಾಸ್ ನಡೆಸ್ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅದಕ್ಕೆ ಬೇರೆ ದಾರಿನೇ ಇಲ್ಲ, ಬೇರೆ ಸೊಲ್ಯೂಷನ್ನೇ ಇಲ್ಲ. ಯಾಕಂದ್ರೆ ಸುದೀಪ್ ಸರ್ ಅವರಿಗೆ 12 ಸೀಸನ್ ನಡೆಸ್ಕೊಡ್ಬೇಕು ಅಂತ ಒಂದು ಅಗ್ರಿಮೆಂಟ್ ಆಗಿದೆ ಅಂದ್ರೆ ಈಗ 11 ಸೀಸನ್ ಆಗಿದೆ, ಇನ್ನೊಂದು ಸೀಸನ್ ಬಾಕಿ ಇದೆ. ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಮ್ಮ ಸುದೀಪ್ ಸರ್ ಅವರು ನಡೆಸ್ಕೊಡ್ಲೇಬೇಕು, ಅದು ಅನಿವಾರ್ಯತೆ ನಮ್ಮ ಸುದೀಪ್ ಸರ್ ಅವರಿಗೆ ಆಗಿದೆ. ಹಾಗಾಗಿ ನನಗೆ ಖುಷಿ ಏನಪ್ಪಾ ಅಂದ್ರೆ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ 12 ನಡೆಸ್ಕೊಡ್ತಾರಲ್ಲ ಅನ್ನೋದು ಅದೊಂದು ನನಗೆ ಖುಷಿ. ಅದಲ್ಲದೆ ಈ ಊಹಾಪೋಹಗಳಿಗೆಲ್ಲ ಒಂದು ತೆರೆ ಬಿದ್ದಂತಾಗಿದೆ. ಯಾಕೆಂದ್ರೆ ಈ ಬಿಗ್ ಬಾಸ್ ನ ಸುದೀಪ್ ಸರ್ ಅವ್ರು ನಡೆಸ್ಕೊಡಲ್ಲ ಅನ್ನೋದನ್ನ ಆಯ್ತಾ ತುಂಬಾನೇ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ್ಕಿಂತ ತುಂಬಾ ವಿಡಿಯೋಸ್ ಬರ್ತಾ ಇತ್ತು, ನಾನು ಕೂಡ ಮಾಡಿದ್ದೆ, ನಿನ್ನ ಮುಗೀತು ಸುದೀಪ್ ಸರ್ ಅವ್ರು ನಡೆಸ್ಕೊಡಲ್ಲ ಅಂತ. ಆದ್ರೆ ಈಗ ಬಂದಿರುವ ಸುದ್ದಿಯ ಪ್ರಕಾರವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಮ್ಮ ಸುದೀಪ್ ಸರ್ ಅವ್ರು ನಡೆಸ್ಕೊಡ್ತಾರೆ. ಅಂದ್ರೆ 90% ಕನ್ಫರ್ಮ್ ಆಗಿರೋ ನ್ಯೂಸ್ ಇದು. ಇದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸುದೀಪ್ ಸರ್ ನಡೆಸ್ಕೊಡಲ್ಲ, ಹೊಸ ಹೋಸ್ಟ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಅನ್ನೋ ಒಂದು ಎಲ್ಲ ವಿಷಯಗಳು ಒಂದು ಫುಲ್ ಸ್ಟಾಪ್ ಇಟ್ಟಂಗಾಗಿದೆ. ಯಾಕೆಂದ್ರೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಹೆಡ್ ಆಗಿರ್ಬೋದು, ಅವರು ಕೂಡ ಹೇಳಿದ್ದಾರೆ ಅಂದ್ರೆ ನಮ್ಮ ಸುದೀಪ್ ಸರ್ ಅವ್ರನ್ನ ನಾವು ಅಪ್ರೋಚ್ ಆಗ್ತೀವಿ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನಮ್ಮ ಸುದೀಪ್ ಸರ್ ಅವರೇ ನಡೆಸ್ಕೊಡ್ಬೇಕು. ಯಾಕೆಂದ್ರೆ ಒಂದು ಅಗ್ರಿಮೆಂಟ್ ಇದೆ, ಹಾಗಾಗಿ ನಡೆಸ್ಕೊಡ್ಲೇಬೇಕು. ಅವ್ರು ಏನೇ ಟ್ವೀಟ್ ಮಾಡಿದ್ರು ಕೂಡ ಆ ಕ್ಷಣಕ್ಕೆ ಏನೋ ಒಂದು ಮನಸ್ಸು ನೊಂದು ಅವ್ರು ಟ್ವೀಟ್ ಮಾಡಿರ್ತಾರೆ, ಬಿಟ್ರೆ ಅವ್ರು ಮನಸ್ಪೂರ್ವಕವಾಗಿ ಟ್ವೀಟ್ ಮಾಡಿರಲ್ಲ. ಹಾಗಾಗಿ ನಮ್ಮ ಅಂದ್ರೆ ಬಿಗ್ ಬಾಸ್ ಟೀಮು ಮತ್ತೆ ಕಲರ್ಸ್ ಕನ್ನಡ ವಾಹಿನಿ ನಮ್ಮ ಮತ್ತೆ ಸುದೀಪ್ ಸರ್ ಅವ್ರ ಬಾಂಧವ್ಯ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸುದೀಪ್ ಸರ್ ಅವ್ರನ್ನ ಬಿಟ್ಕೊಡಲ್ಲ. ಹೆಚ್ಚಿಗೆ ರೆಮ್ಯುನರೇಷನ್ ಆದ್ರೂ ಪರವಾಗಿಲ್ಲ, ನಾವು ಸುದೀಪ್ ಸರ್ ಅವ್ರನ್ನ ಬಿಗ್ ಬಾಸ್ 12 ಹೋಸ್ಟ್ ಮಾಡಕ್ಕೆ ನಾವು ಕರ್ತರ್ತೀವಿ ಅನ್ನೋದನ್ನ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಹೆಡ್ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ನಾನು ಇಲ್ಲಿ ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಆಗಿ ಲಾಂಚ್ ಆಗುತ್ತೆ. ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ಹೋಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಒಟ್ಟಾರೆಯಾಗಿ ಇದು ಖುಷಿ ವಿಷಯ. ನಾನು ಒಂದು ರಿವ್ಯೂವರ್ ಆಗಿ ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ ಒಂದು TRP ಆಗಿರ್ಬೋದು, ಅದೇ ರೀತಿ ಬಿಗ್ ಬಾಸ್ ನೋಡುವರ ಸಂಖ್ಯೆ ಹೆಚ್ಚಾಗಬೇಕು ಅಂತಂದ್ರೆ ನಮ್ಮ ಸುದೀಪ್ ಸರ್ ಅವರು ಹೋಸ್ಟ್ ಮಾಡಿದ್ರೇನೆ ಹೆಚ್ಚಾಗಕ್ಕೆ ಸಾಧ್ಯ. ಯಾಕೆಂದ್ರೆ 11 ಸೀಸನ್ಗಳನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬಂದಿರುವಂತ ನಮ್ಮ ಸುದೀಪ್ ಸರ್ ಅವರು ಎಲ್ಲರೂ ಬಿಗ್ ಬಾಸ್ 12 ಅಲ್ಲಿ ಅವ್ರು ಹೋಸ್ಟ್ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಅದು ಒಂದು TRP ಮೇಲೆ ಇರ್ಬೋದು, ಅದೇ ರೀತಿ ಅವ್ರಿಗೆ ಹಾಕಿರುವ ಬಂಡವಾಳದ ಮೇಲೆ ಒಂದು ಪರಿಣಾಮ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಸುರಿತಾರೆ ಬಿಗ್ ಬಾಸ್ಗೆ. ಹಾಗಾಗಿ ಅವ್ರು ಯಾವತ್ತೂ ಕೂಡ ಲಾಸ್ ಮಾಡ್ಕೊಳಕ್ಕೆ ಎಣ್ಣಮಲ್ ಕಂಪ್ನಿ ಯಾವತ್ತೂ ಇಷ್ಟಪಡಲ್ಲ. ಹಾಗಾಗಿ ಬಿಗ್ ಬಾಸ್ ಅನ್ನೋದನ್ನ ನಿಜವಾಗ್ಲೂ ಕೂಡ ನಮ್ಮ ಸುದೀಪ್ ಸರ್ ನಡೆಸ್ಕೊಡ್ತಾರೆ. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಖಂಡಿತವಾಗಿ ನಮ್ಮ ಸುದೀಪ್ ಸರ್ ನಡೆಸ್ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ. ನಾನಂತೂ ತುಂಬಾ ಹ್ಯಾಪಿ ಆಗಿದ್ದೀನಿ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಆಗಿ ಲಾಂಚ್ ಆಗುತ್ತೆ. ನಮ್ಮ ಹೋಸ್ಟ್ ಬಂದು ಸುದೀಪ್ ಸರ್ ಅವರೇ, ಎಂದೆಂದು ಕಿಚ್ಚ ಸುದೀಪ್ ಸರ್ ಅವರೇ ಅಂತ ಹೇಳ್ತೀನಿ. ಒಟ್ಟಾರೆಯಾಗಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.